ಇಷ್ಟು ದಿವಸ ನಾವು ಜರ್ಮನಿಲಿ 2 ವರ್ಷ ಇದ್ದೀವಿ. ಹೀಗೆ ಕಾಲೇಜ್ಗೆ ಹೋಗೋ ಮುಂಚೆ ಇಲ್ಲಿ ಬಿಯರ್ ಕುಡಿಯೋದೆಲ್ಲ ತುಂಬ ನೋಡಿ. ಇದೆ ನಮ್ಮ ಕಾಲೇಜ್ ಬಸ್ ಸ್ಟಾಪು ನೋಡಿ. ಇಲ್ಲಿಂದ ಶುರು ಆಗುತ್ತೆ ನಮ್ಮ ಕಾಲೇಜು. ಹೋಗೋಣ ಒಳಗಡೆ ಬನ್ನಿ. ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ. ಡಿಫ್ರೆನ್ಸ್ ಅಂದರೆ ಇಲ್ಲಿ ಅಟೆಂಡೆನ್ಸು ಹಂಗೆ ಹಿಂಗೆ ನಾವು ಫೆಸ್ಟು ನೋಡಿ. ನಿಮ್ಗೊಂದು ಕ್ಲಾಸ್ ರೂಮ್ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ಕ್ಯಾಂಟೀನು ಇನ್ನೊಂದು ನೋಡಿ ನನ್ನ ಮಗನ್ನ ಚಿಕನ್ನು ಫ್ರೈ ಏನಾಗಲ್ಲ ನೋಡಿ. ನಾವು ನಮ್ಮ ಫ್ರೆಂಡ್ಸ್ ಇವತ್ತೊಂದು ಮರ್ಡರ್ ಹೊಡೆದಿದ್ದೀವಿ. ಇಷ್ಟು ದಿವಸ ನಾವು ಜರ್ಮನಿಲಿ 2 ವರ್ಷ ಇದ್ದೀವಿ. ಆದರೆ ಇಲ್ಲಿವರೆಗೂ ನಿಮಗೆ ನಮ್ಮ ಕಾಲೇಜ್ನ ನೀಟಾಗಿ ನಾವು ಕರೆಕ್ಟಾಗಿ ತೋರಿಸಿಲ್ಲ. ಇವತ್ತು ನಮ್ಮ ಕಾಲೇಜ್ನ ನೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ ಬನ್ನಿ. ಇವ್ರು ನೋಡಿ ಎಷ್ಟು ಸ್ಮಾರ್ಟಾಗಿ ರೆಡಿಯಾಗಿ ಬರ್ತಾರೆ ಕಾಲೇಜ್ಗೆ. ಆದರೆ ಕಾಲೇಜಿಗೆ ಬೇಕಾಗಿರೋ ಮೇನ್ ಥಿಂಗ್ ಬ್ಯಾಗೇ ತರೋಲ್ಲ. ಕಾಲೇಜಿಗೆ ಓದಕ್ಕೆ ಹೋಯ್ತಲ್ಲ, ನೀನು ತಿನ್ನಕ್ಕೆ ಹೋಯ್ತಾರಲ್ವಾ. ಕಾಲೇಜ್ ಬಸ್ಸು ಎಲ್ಲ ಬರೀ ಕಾಲೇಜ್ ಸ್ಟೂಡೆಂಟ್ಸೇ ಇರೋದು. ಹೀಗೆ ಕಾಲೇಜ್ಗೆ ಹೋಗೋ ಮುಂಚೆ ಇಲ್ಲಿ ಬಿಯರ್ ಕುಡಿಯೋದೆಲ್ಲ ತುಂಬ ಕಾಮನ್ನು. ಇವ್ರು ನಾರ್ಮಲಾಗಿ ಎವ್ರಿಡೇ ಥರ ಬಿಯರ್ ಕುಡಿಬೇಕು ಅಂದರು, ಸೊ ಬಿಯರ್ ಕುಡಿಯೋಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಕುಡಿತಾರೆ ಬಿಯರ್ನ ನೋಡಿ. ಇದೇ ಬಿಯರ್ ಇವ್ರು ಕುಡಿತಾರೆ. ಇದು ನಾನು ಕುಡಿಯೋದೇ ಇಲ್ಲಪ್ಪ. ಎನರ್ಜಿ ಡ್ರಿಂಕ್ ಅದೆರಡು. ಕಾಫಿ ಅಂತೆ. ಅದನ್ನು ಶಿವಂಬಾಯಿ ಕೊಡ್ಸ್ಬಿಟ್ಟು ಮೂತಿ ನೋಡೋಣ. ನಾರ್ಮಲ್ ದಾರಿಲಿ ಹೋಗೋಣ. ನೋಡಿ ಇದೆ ನಮ್ಮ ಕಾಲೇಜ್ ಬಸ್ ಸ್ಟಾಪು. ಹಿಂಗೆ ಕಾಣುತ್ತೆ ನೋಡಿ. ನೋಡಿ ಇಲ್ಲಿಂದ ಶುರು ಆಗುತ್ತೆ ನಮ್ಮ ಕಾಲೇಜು. ಹೋಗೋಣ ಒಳಗಡೆ ಬನ್ನಿ. ನೋಡಿ ಎಷ್ಟೋ ಬಸ್ ಕನೆಕ್ಷನ್ಗಳಿರುತ್ತೆ. ಅದೇನೋ ಒಳಗಡೆ ಇದೆಯಲ್ಲ ಬ್ಲಾಕು. ಹೆವಿ ದೊಡ್ಡದು ಕಾಲೇಜು. ಮಿನಿಮಮ್ ಅಂದರೂ ಎಷ್ಟು ಎಕರೆ? ಒಂದು 200 ಎಕರೆ ಇರ್ಬೋದು. ಬರೋಬ್ಬರಿ ಒಂದು 200 ಎಕರೆ ಇರ್ಬೋದು. 200 ಎಕರೆ ನೋಡಿ. ಇದೊಂದು ಇನ್ನೊಂದು ಬ್ಲಾಕ್ ಇದು ನೋಡಿ. ಇಲ್ಲಿ 3 ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ. ಗ್ಲಾಸು 3 ಕಲರ್ ಗ್ಲಾಸ್ ಹಾಕೋಕ್ಕೂ 3 ಕಲರ್ ಗ್ರೀನು ರೆಡ್ಡು ಬ್ರೌನು ಅಂದ್ಕೊಂಡು ಹಾಕ್ಲಿಲ್ಲ ಅಂದರೆ ಅರ್ಧ ಹಾಕ್ತಾರೆ ನಿಮ್ಮನ್ನ. ಆಮೇಲೆ ಇದೊಂದು ಕಾಲೇಜ್ ಬ್ಲಾಕ್ ಇದು ನೋಡಿ. ಎಲ್ಲಿ ನೋಡಿದ್ರು ಗ್ರೀನರಿ. ಕಾಲೇಜಲ್ಲಿ ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಸಿಗರೇಟ್ ಸೇರ್ತಾ ಇರ್ತಾರೆ. ಎತ್ಲೇನೆ ಆಗ್ಬಿಟ್ಟಿದ್ದಾನೆ ಕಾಲೇಜಲ್ಲಿ. ಪಾರ್ಕಿಂಗ್ ಬಂದಿದೆ ನೋಡಿ. ನೋಡಿ ಪಾರ್ಕಿಂಗ್, ಕಾಲೇಜ್ ಪಾರ್ಕಿಂಗ್ ಇದೆ ನೋಡಿ. ಎಷ್ಟೋ ಕಾರ್ಗಳು ನಿಂತಿರುತ್ತೆ. ಎಲ್ಲ ಸ್ಟೂಡೆಂಟ್ಸು ಕ್ರೇಜಿ ಕಾರಲ್ಲಿ ಬರ್ತಾರೆ ಅನ್ಕೋಬೇಡಿ. ಇಲ್ಲೂ ನೋಡಿ ಸ್ವಿಫ್ಟಲ್ಲಿ ಬರೋರು ಇದ್ದಾರೆ, ಹಾಗೆ ಟೆಸ್ಲಲ್ಲಿ ಬರೋರು ಇದ್ದಾರೆ. ಬೆಂಜ್ ಅಲ್ಲಪ್ಪ, ಟೆಸ್ಲಾ ಅದು BMW ಅದು ನೋಡಿ. ಸ್ವಿಫ್ಟ್ ಇದೆ. ಇದ್ಯಾವುದೋ ಫೋರ್ಡ್ ಫಿಯಟ್ ಇರಬೇಕು. ಒಂದು ಲ್ಯಾಬ್ ಎಲ್ಲಿ ಅಂತ ಮಾಡ್ತಾ ಇದ್ವಿ. ಎಫೋಸ್ ಇದೆ ಎಲ್ಲೋ ಕೆಳಗಡೆನೋ ಮೇಲೆ ನೋಡಿ. ಇದೇ ಕಾಲೇಜ್ ಹೆಸರು. ಒಳಗಡೆ ಇನ್ನೂ ದೊಡ್ಡದಾಗಿರೋ ಬೋರ್ಡ್ ತೋರಿಸ್ತೀನಿ ಸಿಕ್ಕಿದ್ರೆ. ಏನೋ ಇದೆಯಂತ. OTH ಫೆಸ್ಟ್ ಬೇರೆ ಶುರು ಆಗೈತೆ ನೋಡು. ಇವತ್ತಿಂದ ನಾಳೆಯಿಂದ 7ನೇ ತಾರೀಕು ತನಕ. ಅಲ್ಲಿ ನೋಡಿ ನಾಯಿನ ಬೇರೆ ಯಾರು ಆಟ ಆಡಿಸ್ತವ್ರೆ ನೋಡಿ. ಇಲ್ಲಿಂದ ನಮ್ಮ ಬ್ರಾಂಚ್ ಸ್ಟಾರ್ಟು. ಇನ್ನು ಇಲ್ಲೇನೇ ಕಾಣಿಸಿದ್ರು ಅದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ನೋಡಿ. ಇಲ್ಲಿಂದ ಹೆಂಗೆ ಕಾಣುತ್ತೆ. ಲೇಟ್ ಆಯಿತು ಅನಿಸ್ತಿಲ್ಲ ಓದೋದು ನೋಡಿ. ಟಿಪಿಕಲ್ ಕನ್ನಡ ಬಿಟ್ಟಿರೋನಿಲ್ಲ ನೋಡಿ ಹೇಗಿದೆ ಇದು. ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಇದು. ನಮ್ಮ ID ಕಾರ್ಡ್ ಕೊಡೋದು ಅದೆಲ್ಲ ಇವರೇ ಕೊಡೋದು. ಕೊಡಲಿಲ್ಲ ಅಂದ್ರೆ ನಮ್ಗೆ ಗುಂಜ್ಕೊಂಡೋಯ್ತು. ಎಷ್ಟು ಜೀವನದಲ್ಲಿ ಎಷ್ಟು ಟೆನ್ಷನ್ ಇದ್ರು ಈ ಥರ ಮಾತಾಡೋದು ಬಿಡಲ್ವಲ್ಲ ಅಂತ ಬೇಜಾರು ನನಗೆ ನೋಡಿ. ಎಸ್ ಬ್ಲಾಕು. ಎಸ್ ಅಂದ್ರೆ ಗೊತ್ತಾಯ್ತಲ್ಲ ಏನು ಬ್ಲಾಕ್ ಅಂತ. ಆಲ್ಫಾಬೆಟ್ ABCD ಎಸ್ ನೋಡಿ. ಬನ್ನಿ ಒಳಗಡೆ ಹೋಗೋಣ. ಡೋರ್ ಓಪನ್ ಆಗುತ್ತೆ. ಆಟೋಮೆಟಿಕ್ ಡೋರು. ಡಿಫ್ರೆನ್ಸ್ ಅಂದರೆ ಇಲ್ಲಿ ಅಟೆಂಡೆನ್ಸು ಹಂಗೆ ಹಿಂಗೆ ಹೋಗ್ಬೇಕು ಅಂತೆಲ್ಲ ಏನೂ ಇರಲ್ಲ ನೋಡಿ. ಅವ್ರ ಪಾಡ್ಗವ್ರು ಓದ್ತಾ ಇರ್ತಾರೆ, ಅವ್ರ ಪಾಡ್ಗವ್ರು ಊಟ ಮಾಡ್ತಾ ಇರ್ತಾರೆ. ನಾವು ಫೆಸ್ಟು ಪಾರ್ಟ್ ಟೈಮ್ ಜಾಬ್ಸ್ ಬೇಕಂದರೆ ಅದೆಲ್ಲ ನೋಡಿ ಹೆಂಗಿದೆ ನೋಡಿ. ಇದು ಮೇನ್ ಹಾಲು ನಡ್ಕೊಂಡು ಹೋಗೋದು. ಇಲ್ಲಿ ಸ್ವಲ್ಪ ಲೆಕ್ಚರರ್ಸು ಇರ್ತಾರೆ. ನಮ್ಮನ್ನ ನೋಡಿದ್ರೆ ಬಾ ಅಂತೇಳಿ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡ್ತಾ ಇರ್ತಾರೆ ನೋಡಿ. ನಿಮ್ಗೊಂದು ಕ್ಲಾಸ್ ರೂಮ್ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಹಿಂಗಿರುತ್ತೆ ಕ್ಲಾಸ್ ರೂಮ್. ಇಲ್ಲೆಲ್ಲ ಚೇರ್ಸ್ ಎಲ್ಲಾದರೂ ಕೂರ್ಬೋದು. ಅಲ್ಲಿ ಟೀಚರ್ಸ್ ನಿಲ್ಸ್ಕೋತಾರೆ, ಇಲ್ಲಿ ಸ್ಟೂಡೆಂಟ್ಸ್ ಮಲ್ಕೋತಾರೆ ನೋಡಿ. ಇದೊಂದು ಯೂನಿವರ್ಸಿಟಿ. ಈಗ ನೆಕ್ಸ್ಟ್ ಸುಮಾರು ಇದೆಲ್ಲ ಬರುತ್ತೆ. ಇನ್ನೂ ಒಳಗಡೆ ಕ್ರೇಜಿ ಆಗಿರುತ್ತೆ. ಬನ್ನಿ ಹೋಗೋಣ. ಕ್ಯಾಂಟೀನು. ಇನ್ನೊಂದು ದೊಡ್ಡ ಕ್ಯಾಂಟೀನ್ ತೋರಿಸ್ತೀವಿ ನಮ್ಮ ಹುಡುಗ ಬಂದರೆ. ಒಬ್ಬ ಯಾರೋ ಸ್ಟೂಡೆಂಟ್ ಕಳೆದೋಗ್ಬಿಟ್ಟಿದ್ದಾನೆ, ಕಾಣಿಸಲ್ಲ ನೋಡಿ ಮುಖ. ಆದರೆ ಅದು ಬಿಬ್ಲಿಯೋಟೆಕ್ ಅಂದರೆ ಕಾಲೇಜ್ ಲೈಬ್ರರಿ. ಸೊ ಲೈಬ್ರರಿ
ಲೈಬ್ರರಿ, ಅದರಲ್ಲೇ ಓದ್ತಾ ಇರ್ತಾರೆ. ಬುಕ್ಸ್ ಎಲ್ಲ ಇರುತ್ತೆ ಇಲ್ಲಿ. ನೋಡಿ ಇಲ್ಲಿ ರ್ಯಾಷಸ್ ಆಗಕ್ಕೆ ಶುರು ಆಗೋಯ್ತು. ಸೊ ಲೈಬ್ರರಿಲಿ 5 ನಿಮಿಷ ಮೇಲ್ಗಡೆ ಇದ್ದರೆ ರ್ಯಾಷಸ್ ಶುರು ಆಗುತ್ತೆ. ಇವ್ನಿಗೆ 2 ನಿಮಿಷದ ಮೇಲ್ಗಡೆ ಯಾರಿಗೂ ಮುತ್ಕೊಡ್ಲಿಲ್ಲ ಅಂದರೆ ತುಟಿ ಜುಮ್ ಜುಮ್ ಅನ್ನಕ್ಕೆ ಶುರು ಆಗುತ್ತೆ. ನಾನೇ ಕಚ್ಕೊಂಡಿದ್ದೀನಿ ತುಟಿ ಜುಮ್ ಅನ್ನಕ್ಕೆ. ನೋಡಿ ಎಷ್ಟು ಜನ ಸ್ಟೂಡೆಂಟ್ಸ್, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಫುಲ್ ಕಾಲೇಜಲ್ಲೆಲ್ಲ ಇವರೇ ಇರೋದು. ನೋಡಿ ನನ್ನ ಮಗನ್ನ ಕಾಲೇಜಿಗೆ ಬಾರೋ ಅಂದ್ರೆ ಇಡೀ ದಿನ ಕಾಲೇಜಲ್ಲೇ ಇರ್ತಾನೆ ಇವನು. ಏನು ಮಾಡ್ತೀಯ ಕಾಲೇಜಲ್ಲಿ? ಲ್ಯಾಬ್ में बैठा हुआ था, मास्टर ತಿರುಗಿ ಮಾಡ್ತಿದ್ಯಾ? ಹುಡುಗಿರ್ನ ನೋಡೋದು ಇವರು, ಹುಡುಗಿರ್ನ ಹೆಂಗ್ ನೋಡೋದು? इतना बड़ा क्या हुआ था भाई? क्या हुआ था? मैं प्रोफेसर से बात कर रहा हूँ, ठीक है? अपने प्रोजेक्ट फोन में दिखाओ मैं. क्या हुआ था? मैं बैठा हुआ था, प्रोफेसर से बात कर रहा था, ठीक है? तभी ये नन्मगा कॉल करता है मुझे, ठीक है? और इसका नाम लिखा हुआ है गेलोड, सेव कर रखा है इसके मैंने, ठीक है? सर देख के मैं यू करके हटाऊँ, तुरंत काटता हूँ एकदम से. सॉरी प्रोफेसर. पर तुझे भी गे समझाओगे ना फिर वो. मुझे क्या पता. ನೋಡಿ ಕ್ಯಾಂಟೀನಲ್ಲಿ ಊಟ ಮಾಡಬೇಕು ಅಂದರೆ ಇಷ್ಟು ದೊಡ್ಡ ಲೈನರ್. ತಿನ್ನಲ್ಲ ಅಂದ್ಬಿಟ್ಟು ಮನೆಯಿಂದ ಈಗ ನೋಡಿ ಇಲ್ಲಿ ತಿಂತೀನಿ ಅಂತ. ನೋಡಿ ನಮ್ಮ ಕ್ಯಾಂಟೀನಲ್ಲಿ ಇವತ್ತಿನ ಮೆನ್ಯೂ ಎಲ್ಲ ಇಲ್ಲೇ ಹಾಕಿರ್ತಾರೆ. ನೋಡಿ ಈ ಕಾರ್ಡ್, ID ಕಾರ್ಡ್ ಒಂದು ನೋಡಿ €7 ಇದೆ. ಇದ್ರ ಮೇಲೆ ಇನ್ನೂ ಟಾಪ್ ಅಪ್ ಮಾಡಿಸ್ಕೋಬೋದು. ಕಾರ್ಡ್ चाहिए क्या मेरा? ನಾವು ಆ್ಯಡ್ ಮಾಡ್ಕೋಬೋದು ಎಷ್ಟು ಬೇಕು ಅನ್ನೋದು. 5 ಸಾಕು ಅನ್ಸುತ್ತೆ. 5 ಪ್ಲಸ್ ಇದು ಇವನು ಫೋನಲ್ಲಿರೋ ಕಾರ್ಡಿಂದ ಆ್ಯಡ್ ಮಾಡ್ಬೋದು ಅಷ್ಟೇ. ಕಾರ್ಡ್ಗೆ ಆ್ಯಡ್ ಆಗೋಗುತ್ತೆ. ನೋಡಿ ಹೆಂಗಿರುತ್ತೆ ಕಾಲೇಜ್ ಕ್ಯಾಂಟೀನು. ಫುಲ್ ಇಲ್ಲೆಲ್ಲ ಊಟ ತೊಗೊಂಡು ಹೋಗ್ಬಿಟ್ಟು ಕುತ್ಕೊಂಡು ತಿಂತಾ ಬರಲ್ಲ, ತಿನ್ನ ಏನಾಗಲ್ಲ. ಚಿಕನ್ನು, ಫ್ರೈಸು, ಪಾಸ್ತಾ, ನೋಡಿ ಇವನು ಏನೇನೋ ತಿಂತಾನೆ ಇವನು. रिटर्न की भी करवा ले, मैं फ्राइड आएगा. ನೀವು ನಾನು ಇರೋದು ಅಷ್ಟೇ ಕಣಲ್ಲ. ನೋಡಿ ಹೆಂಗಿದೆ ಚೆಸ್ ಇಲ್ಲಿ ಇಷ್ಟು ದೊಡ್ಡದು. ನೋಡಿ ಇಲ್ಲೊಬ್ರು ಹೆಂಗಸರು ಗೊತ್ತು ನಮಗೆ, ಅವ್ರು ಬರೀ ಬುಕ್ಸ್ಗೆ ಬರೋದು. ನೋಡಿ ಇವ್ರು ಯಾರು ಅಂತ ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ಬನ್ನಿ ಕಂಪ್ಯೂಟರ್ ಲ್ಯಾಬ್ಸ್ ತೋರಿಸ್ತೀನಿ ನಿಮಗೆ. ನೋಡಿ ಹಿಂಗಿರುತ್ತೆ ಲ್ಯಾಬ್ಸ್. ನೋಡಿ ನಮ್ಮ ಕಾಲೇಜ್ ಹೆಂಗೆ ಕಾಣುತ್ತೆ. ನೋಡಿ ಇವ್ರು ಹುಡುಗಿರು ಎಲ್ಲಿ ಕರ್ಕೊಂಬಂದ್ರೆ ಜಗಳ ಆಡೋದು ಬಿಡಲ್ಲ. ನೋಡಿ ಕಾಲೇಜ್ ಇವಂದೇ ಥರ ಓಡಾಡ್ತಾ ಇರ್ತಾನೆ. एक्सप्लेन कर भाई क्या है. ನೋಡಿ सारा लैब से और कुछ नहीं, पूरा लैब डिफरेंट टाइप. माइक्रो इलेक्ट्रॉनिक्स लैब, मैकेनिकल लैब्स, मैकेट्रॉनिक्स. वो दो क्यों कैन पकड़ के क्यों जा रहा भाई? ये डस्टबिन में फांड में जाता है. ನೀವು कम से कम ನೋಡಿ ಇವ್ರು ಯಾರೋ ಅಂತಿದ್ದಾರೆ ಸ್ನಾನ ಮಾಡಕ್ಕೆ ಹೇಳ್ಬೇಕಂತ ಇವ್ರಿಗೆ. ಏನ್ ಮಾಡಕ್ಕೆ? ನೋಡಿ ಸ್ನಾನ ಮಾಡ್ಬೇಕಂತ ಸ್ವಲ್ಪ. ये देख, ये होता है डेली प्लेटर. ये हमेशा लगा होगा हर थोड़ी थोड़ी जगह पे. इसमें क्या होता है, अगर किसी को हार्ट अटैक आ गया ना तो हिंदी भी चलती होगी तो इसमें इसका यूज़ कर सकते हैं. इसको नॉन प्रोफेशनल भी यूज़ कर सकते हैं, लाइक यू. ಇದು ಇದೊಂದು ಮ್ಯೂಸಿಕ್ ಟ್ಯೂನರ್ ಥರ, ಅದನ್ನು ಅವರೇ ರೆಡಿ ಮಾಡ್ಬಿಟ್ಟು ನೋಡಿ ಪ್ರೈಸ್ ಹಾಕೋರೆ. ಸೊ ಇವ್ರ ಹತ್ರನೇ ಇರ್ಬೇಕು ಪೇಟೆಂಟ್. ಅಲ್ಲಿ ಹೆಸರು ಹಾಕಿದ್ದಾರೆ, ಮೇಡ್ ಬೈ ಸ್ಟೀಫನ್ ಹೈಡರ್ಲಿಂಗ್. ಓಕೆ ಪಾಸೆ. हाँ, board also, but the final project looks like that. ಇವನು ನೆಕ್ಸ್ಟ್ ಪೇಟೆಂಟ್ ತಗೋತಾನೆ. Yeah, next pattern. ಇಲ್ಲ ಯಾರಿಗಾನ ಪೇರೆಂಟ್ ಆಗ್ತಾನೆ ಬೇಕು. ಇಲ್ಲೆಲ್ಲ ಲಾಕರ್ಸು. ಎಲ್ಗಡೆ ಕಾರ್ ಇಟ್ಟು ನೋಡಿ ಇಲ್ಲಿ ಕ್ರೇಜಿ ರೇಸ್ ಕಾರ್ ಮಾಡ್ತಾರೆ ಕಾಲೇಜ್ ಅವರು. ನಿಮ್ಗೆ ಆ ಕಾರ್ ತೋರಿಸ್ತೀನಿ, ಆದರೆ ಅದೆಲ್ಲ ಮಾಡೋದು ಇದ್ರೊಳಗಡೆನೆ. ಇದು ಕೆಲವೊಂದು ಟೈಮ್ R&Dಲಿ ಫೋಟೋ ತೆಗೆದ್ರೆ ಹೊರ್ಗಾಕ್ತಾರೆ, ಸೊ ಅದಕ್ಕೆ ತೆಗಿಯಲ್ಲ. ನೋಡಿ ಇದು ಇವ್ನು ಶಿವಮ್ ಹೋಗೋದು, ಏನು ಮಾಡ್ತಾನೋ ಗೊತ್ತಿಲ್ಲ ಪಾಪ. ಆಸಕ್ತಿಗೆ ಅಂಬಿ ನೋಡಿ ಮೇಲೋಗಿ. क्यों हम भी पे कर रहे हैं ना फीस तो.
ಈ ಹಂಗೆಲ್ಲ ಹೇಳ್ಬೇಡ ಕದ್ ನೋಡ್ತಾ ಇದ್ದೀನಿ. ನೋಡಿ ಈ ಬುಕ್ ತಗೊಂಡಿರ್ತೀವಿ ಲೈಬ್ರರಿನಲ್ಲಿ, ಸೊ ಇದು ವಾಪಸ್ ಕೊಡುವಾಗ ಥೀಸಿಸ್ಗೆ ತಗೊಂಡಿದ್ದಾರೆ. ಥೀಸಿಸ್ಗೆ ಅಂತ ತಗೊಂಡಿರೋದು. ಈಗ ನಾವು ವಾಪಸ್ ಆಗ್ತಾ ಇದ್ದಾನೆ. ಹಿಂಗೆ ಒಳಗಡೆ ಹಾಕಿದ್ರೆ ಅದು ಒಳಗಡೆ ಯಾರೋ ಇರ್ತಾರೆ ಯಾವಾಗಲೂ 24 hours ಅವ್ರು ತಗೋತಾರೆ. ಒತ್ತಬೇಕು, ಫೆರ್ಟಿಶ್ ಒತ್ತಬೇಕು ಅಂದರೆ ಸ್ಟಾರ್ಟ್ ಅಂತ. ಆಗ್ತಾ ಇಲ್ವಾ? ಈ ಗ್ರೀನ್ ಬಂದಾಗ ನಾವು ಹೋಗ್ಬೋದು. ನಮ್ಮ ಕಾಲೇಜ್ ಹೆಂಗಿದೆ, ಒಂಥರ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಇರುತ್ತೆ. ಕೆಳಗಡೆ ಅದಕ್ಕೆ ಅವಾಗ ಅವಾಗ ಬರೋದು, ಡೈಲಿ ಬರಲ್ಲ. ನೋಡಿ ಅನ್ವಾಂಟೆಡ್ ಟಾಕ್ಸ್ ಅದು. ನೋಡಿ ಇದೇ ಕ್ಯಾಂಟೀನ್ ಮೊದಲು ಊಟ ಮಾಡಿದ್ದು ನಾವು. ನೋಡಿ ಅವರು ಗಾರೆ ಅವರು ನೋಡಿ ಹಿಂಗಿದೆ. ಹಿಂಗೆ ನೋಡಿ ಗಡ್ಗೆನೂ ಮಾಡ್ಬೋದು. ಅದು ನಮ್ಮ ಬ್ಲಾಕು, ಇದೂ ಕಾಲೇಜೇ ಫುಲ್ಲು. ಸೊ ಹಿಂಗಿಂದ 100 ಏನು ಒಂದು ಕೋಲ ಕೊಟ್ಟಿದ್ದು ಖುಷಿಯಾಗಿ ಹೋಗ್ಬಿಟ್ಟು ಬರ್ತಾವ ನೋಡ ಅಲ್ಲಿ. ಯಾರು ಕೋಲ ಕೊಟ್ಟರು ನಿನಗೆ ಶಿವಮ್? ಯಾರು ಕೋಲ ಕೊಟ್ಟರು ನಿನಗೆ? ನೋಡಿ ಇಲ್ಲೊಂದು ಕ್ಯಾಂಟೀನ್, ಚಿಕ್ಕ ಕ್ಯಾಂಟೀನ್ ಆದರೆ ಇದು ಇನ್ನೊಂದು ಬ್ಲಾಕು. ಹೇಗಿದೆ ನೋಡಿ ಒಳಗಡೆ ಎಲ್ಲ. small canteen. ಓಕೆ ಓಕೆ. Here we can drink coffee. ನೋಡಿ ಇದೆಲ್ಲ ಯಾವುದಾದ್ರು, ಇದೆಲ್ಲ ಕ್ಲಾಸ್ ರೂಮ್ಸು ಒಂದೊಂದನ್ನು ಕೊಯ್ ಹೋಗಕ್ಕೆ. ये स्पोर्ट कम ನೋಡಿ ಇದು ಫೋರ್ಟ್ಸ್ ಅಂತೆ, ಫೋರ್ಟ್ಸ್ ಆಡ್ತಾರೆ ಇಲ್ಲೆಲ್ಲರೂ ಕೈಕ್. ನೋಡಿ ಇಲ್ಲಿ ಟೇಬಲ್ ಟೆನ್ನಿಸ್. ಆಮೇಲೆ ಇಲ್ಲೊಬ್ರು ಇದ್ದಾರೆ ನಮ್ಮ ಫ್ಯಾನು, ಅವ್ರು ಇವಾಗ ಇನ್ಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರಂತೆ. ಆಡಿ ನಾನು ಮಾಡ್ತೀನಿ ಬನ್ನಿ. ಇಲ್ಲ ಆಡಿ. ಹೆವಿ ದೊಡ್ಡ ಕಾಲೇಜು, ಎಷ್ಟೋ ಮೆಟ್ಲು ಗಿಟ್ಲೆಲ್ಲ ಇರುತ್ತೆ. ನೋಡಿ ಈ ಕಾರ್ನೆಲ್ಲ ಈ ಕಾಲೇಜವರು ಡಿಸೈನ್ ಮಾಡೋದು. ಸೊ ಇದನ್ನು ರೇಸ್ಗೂ ಬಿಡ್ತಾರೆ, ಆದರೆ ಇವಾಗ ಇಲ್ಲಿ ನಿಲ್ಸಿರ್ತಾರೆ ಬೇರೆ ಟೈಮ್. ನೋಡಿ ಇದೆಲ್ಲ ಈ ಕಾಲೇಜವ್ರು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ಸು. ಅಲ್ಲಿ ಕಾರ್ಗಳೆಲ್ಲ ಕಾಣಿಸುತ್ತೆ. ಇಲ್ಲಿ ಆಚೆಯಿಂದ ಹಿಂಗೆ ಕಾಣಿಸುತ್ತೆ. ಇದು ಫುಲ್ ಆರ್ಕಿಟೆಕ್ಟ್ ಬ್ಲಾಕು. ಇಲ್ಲಿ ಏನೇನೋ ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳ್ತಾರೆ ನೋಡಿ, ಅದು ಒಂದು ಪ್ರಾಜೆಕ್ಟೇ ಅವ್ರದ್ದು. ಅದು ಬಿಟ್ಟರೆ ಇದೆಲ್ಲ ಆಚೆ. ನೋಡಿ ಇದು ಸ್ಪೆಕ್ಸ್ ಇರುತ್ತೆ ಇದರಲ್ಲೆಲ್ಲ. ನೋಡಿ ಹಿಸ್ಟಾರಿಕ್ ಕಪ್ಪು ಎಲ್ಲ ಗೆದ್ದಿದ್ದಾರೆ 2018 ಈ ಕಾರ್ಗಳು ಅನ್ಸುತ್ತೆ 2. ನೋಡಿ ಇದ್ರ ಇಂಜಿನ್ಸು ಎಷ್ಟು ಕಾಂಪ್ಲಿಕೇಟೆಡ್ ಇರುತ್ತೆ, ಎಷ್ಟು ಇಂಜಿನಿಯರಿಂಗ್ ಅವರ್ಸ್ ಬೇಕಾಗುತ್ತೆ ಇದಕ್ಕೆಲ್ಲ. ಇದು ನೋಡಿ ನೋಡಿ ಇದು ಇನ್ನೊಂದು ಸೈಡ್ ಆಫ್ ದ ವ್ಯೂ ಕಾಲೇಜ್ದು. ಆದರೆ ನಮ್ಗೆ ಇಷ್ಟ ಆಗಲ್ಲ.